ವೆಲ್ಕಮ್ ಬ್ಯಾಕ್. ನಾವು TCS ಅಲ್ಲಾಗಿದೆ ಎನ್ನಲಾದಂಥ ಕಾರ್ಪೊರೇಟ್ ಜಿಹಾದು ಅಥವಾ ಲವ್ ಜಿಹಾದು ಇದರ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಸಾದಿಕ್ ಪಾಷಾ ಅವರನ್ನು ಕೇಳ್ತೀನಿ. ತಾವು ಆಗಲೇ ಹೇಳಿದ್ರೆ ಇದು ವ್ಯವಸ್ಥಿತ ಜಾಲ ಅಲ್ಲ, ಇಂಡಿವಿಜುವಲ್ ಪ್ರಾಬ್ಲಮ್ ಅಂತೇಳಿ ಮಾತನಾಡಿದ್ರಿ. ನನಗಿಲ್ಲಿ ಪ್ರಶ್ನೆ ಇರೋದು, ಇದೇ ಜಾಗದಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳಿದ್ದಿದ್ರೆ ನಿಮ್ಮ ಪ್ರತಿಕ್ರಿಯೆ ಹಿಂಗೆ ಇರ್ತಿತ್ತಾ ಸಾದಿಕ್ ಪಾಷಾ ಅವರೇ? ಸರ್ ಇದು ನೋಡಿ, ನಾನೊಂದು ಮಾತು ಹೇಳ್ತೀನಿ. ನಮ್ಮರಲ್ಲಿ ಇದೆ ಸರ್, ಇದು ಆಚೆ ಬರಲ್ಲ. ಮುಸಲ್ಮಾನರನ್ನು ತುಂಬ ನಡೀತಾ ಇದೆ ಇದು. ನಾನು ಕೇಳ್ತಾ ಇರೋದು 9 FIR ಹಿಂದೂ ಹೆಣ್ಣುಮಕ್ಕಳು ಕೊಟ್ಟಿದ್ದಾರೆ ನೋಡಿ, ಅದೇ ಜಾಗದಲ್ಲಿ ಮುಸಲ್ಮಾನ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ನಿಮ್ಮ ಪ್ರತಿಕ್ರಿಯೆ ಹೇಗೆ? ಇದು ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಅವ್ರ ಬ್ರದರ್ ಅವರು ಏನು ಹೇಳಿದ್ರು, ಶ್ರೀಕಾಂತ್ ಅವರು, ಒಂದು ಸಮುದಾಯಕ್ಕೆ ಮೂರ್ಖ ಮಾಡ್ತಾ ಇದ್ದಾರೆ ಅಂತ. ನಾವು ಮೂರ್ಖ ಮಾಡ್ತಾ ಇಲ್ಲ, ರಾಜಕಾರಣಿಗಳು. ಮಹಾರಾಷ್ಟ್ರದಲ್ಲಿ ಟೇಬಲ್ ಬಾಬಾ ಒಂದು ರಾಜಕಾರಣಿ ಈ ವೈಫ್ಗೆ ಬೀಳಲಿಲ್ಲ. ಅವರು ಎಲ್ಲರ ಹತ್ರ ಏನೇನೋ ಮಾಡಿದ್ದಾನೆ. ಇದು ಮುಚ್ಚಕ್ಕೆ, ಇದು ಅಲ್ಲಲ್ಲ, ಅದು ಮುಚ್ಚಕ್ಕೆ ಆ ಟೇಬಲ್ ಬಾಬಾ ಮಾಡಿರೋದು ಇದು ಏನು ಮಾಡಿದ್ದಾನೆ. ತುಂಬ ನೋಡಿ, ಎಲ್ಲ ರಾಜಕಾರಣಿಗಳಿದು ಮರ್ಯಾದೆ ಹೋಗಿದೆ. ತುಂಬಾ ಅವ್ರಿಗೆ ಇದಾಗಿದೆ, ಅವ್ರಿಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಅದು ಮುಚ್ಚಬೇಕು. ಅಲ್ಲ, ಈ ಇಶ್ಯೂ ನೋಡಿ, ಆ ಇಶ್ಯೂ ಮುಚ್ಚಕ್ಕೆ ಇದು ಒಂದು ಸಣ್ಣ ಎತ್ತು ಇಷ್ಟು ದೊಡ್ಡ ಮಾಡಿ ಮಾಧ್ಯಮಗಳು ಇದು ಮಾಡ್ತಾ ಇದಾರಲ್ಲ, ತುಂಬಾ ದೊಡ್ಡ ತಪ್ಪು. ಆ ಟೇಬಲ್ ಬಾಬಾ ಇದು ಮುಚ್ಚಕ್ಕೆ ನೋಡಿ, ಅಲ್ಲಿ ಮಹಾರಾಷ್ಟ್ರ ಮೇನ್ ಮಿನಿಸ್ಟರ್ಗಳು ಹೆಂಡತಿಗೆ ಬೀಳಲಿಲ್ಲ. ಎಲ್ಲ ಲೈವ್ ಇದೆ, ಇದಿದೆ, ಲೈವ್ ಇದೆ. ಮುಚ್ಚಕ್ಕೆ ಮುಸಲ್ಮಾನರದು ಏನಿದೆ, ಆ ಜಿಹಾದು, ಈ ಜಿಹಾದು, ಲವ್ ಜಿಹಾದು, ಜಿಹಾದಿನೂ ಬರುತ್ತೆ. ರಿಯಾಜ್ ಅವರೇ, ಇದೇ ಜಾಗದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿದ್ದಿದ್ರೆ ನೀವು ಇದನ್ನೇ ಹೇಳ್ತಿದ್ರ ಅಂತ ಪ್ರಶ್ನೆ ಹೇಳಿ. ಇಲ್ಲ, ಇದು ವ್ಯವಸ್ಥಿತ ಜಾಗ ಅಲ್ಲ, ಇಂಡಿವಿಜುವಲ್ ಇದನ್ನೇ ಆಗ್ತಾ ಇದೆ. ಆದ್ರೆ ನಿಮ್ಮಂಗೆ ಡಿಫೆನ್ಸ್ ಮಾಡೋರು ಮೀಡಿಯಾ ನಮ್ಮ ಹತ್ರ ಇಲ್ಲ. ನಿಮ್ಮ ರೀತಿಯಲ್ಲಿ ನಮ್ಮ ಹತ್ರ ಮೀಡಿಯಾ ಇಲ್ಲಲ್ಲ, ಹಾಗಾಗಿ ಅದನ್ನೆಲ್ಲ ಮುಚ್ಚಾಗ್ತಾ ಇದ್ದಾರೆ. ಹಿಂದೂಸ್ತಾನ ಹೆಣ್ಣುಗಳು ಒಂದು ಹೆಣ್ಮಕ್ಳನ್ನ, ರಿಯಾಜ್ ಅವರೇ, ವ್ಯವಸ್ಥಿತವಾಗಿ ಈ ರೀತಿ ಆಗಿದೆ ಅನ್ನೋದು, ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಈ ರೀತಿ ಆಗಿದೆ ಅನ್ನುವಂತ ಘಟನೆಗಳಿದ್ರೆ ದಯವಿಟ್ಟು ವಿವರಿಸಿ ನೀವು ನನಗೆ. ದಯವಿಟ್ಟು ವಿವರಿಸಿ ನೀವು ನನಗೆ. ಒಂದು ಕೇಸನ್ನು ಹೇಳಬೇಡಿ, ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಾ? ನಿಮ್ ರೀತಿಯಲ್ಲಿ ನಮ್ಮ ಹತ್ರ ಡಿಬೇಟ್ ಮಾಡಕ್ಕೆ ಆಂಕರ್ಗಳಿಲ್ಲ, ಮೀಡಿಯಾ ಇಲ್ಲ. ರಿಯಾಜ್ ಅವರೇ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ರಿಯಾಜ್ ಅವರೇ, ದಯವಿಟ್ಟು ವಿವರಿಸಿ ಅಂತ ಕೇಳಿದೆ ನಾನು. ಆಗ್ತಾ ಇದೆ ಮುಸಲ್ಮಾನರ ಮೇಲೆ ಶೋಷಣೆ. ಪರ್ಟಿಕ್ಯುಲರ್ ಸಂಸ್ಥೆಯಲ್ಲಿ ಈ ರೀತಿಯ ಇನ್ಸಿಡೆಂಟ್ ಆಗಿದೆ, ಈ ರೀತಿಯ ಇನ್ಸಿಡೆಂಟ್ ಆಗಿದೆ. ಅಲ್ಲಿ ವಿಕ್ಟಿಮ್ಗಳು ಎಲ್ಲರೂ ಕೂಡ ಮುಸಲ್ಮಾನ ಹೆಣ್ಣು ಮಕ್ಕಳಾಗಿದ್ರು ಅಂತ ವಿವರಿಸಿ ನನಗೆ ದಯವಿಟ್ಟು. ವಿಕ್ಟಿಮ್ಗಳು ಎಲ್ಲವೂ ಮುಸಲ್ಮಾನ ಹೆಣ್ಣು ಮಕ್ಕಳಾಗಿದ್ರು, ಅಕ್ಯೂಸ್ಡ್ ಎಲ್ಲರೂ ಹಿಂದೂಗಳಾಗಿದ್ರು ಅನ್ನುವಂತ ಇನ್ಸಿಡೆಂಟ್ ಇದ್ರೆ ತೋರಿಸಿ ನನಗೆ, ತೋರಿಸಿ ನನಗೆ. ಹೇಗೆ ಲಿಂಕ್ ಆಗತ್ತೆ? ಯಾಕೆ ಎಷ್ಟು ಉದಾಹರಣೆಗಳಿಲ್ಲ ನಿಮಗೆ? ಇದೇ ಇಲ್ಲ. ಈಗ ಯತ್ನಾಳ್ ಏನಂದ್ರು, 5 ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಮುಸಲ್ಮಾನ್ ಹೆಣ್ಮಕ್ಳನ್ನ ಮದುವೆಯಾಗಿ ಬಂದವರಿಗೆ. ಅಂತವು ಸಾವಿರಾರು ಉದಾಹರಣೆಗಳಿದಾವೆ. ಅದನ್ನ ಯಾರಾದ್ರೂ ತೋರ್ಸಲ್ಲ. ಧರ್ಮ ಪರಿವರ್ತನೆ ಆಗ್ತಾ ಇದೆ, ಇಸ್ಲಾಂ ಧರ್ಮಕ್ಕೆ ಅವಶ್ಯಕತೆನೇ ಇಲ್ಲಲ್ಲ ನಮಗೆ. ಅಲ್ಲ, ಒಂದು ಹೇಳಿ ನನಗೆ, ನಾನು ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಎಲ್ಲವೂ ನಿಮ್ಮಲ್ಲೇ ಇದೆ. ನೀವು ಮಾತಾಡ್ತಾ ಇರೋದು ಲೈವ್ ಹೋಗ್ತಾ ಇದೆ, ಲೈವ್. ದಯವಿಟ್ಟು ವಿವರಿಸಿ, ಒಂದು ಕೇಸ್ ವಿವರಿಸಿ ನನಗೆ. ವ್ಯವಸ್ಥಿತವಾಗಿ ಹಿಂದೂ ಗಂಡು ಮಕ್ಕಳು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ತಮ್ಮ ಜಾಲಕ್ಕೆ ಸಿಲುಕಿಸಿದ್ದಾರೆ. ಅದರಲ್ಲಿ ಎಲ್ಲರೂ ವಿಕ್ಟಿಮು. ಆ ಕೇಸಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು, ಅಕ್ಯೂಸ್ಡ್ ಎಲ್ಲರೂ ಗಂಡುಗಳು, ಅದು ಹಿಂದೂಗಳು. ಈ ರೀತಿಯ ಕೇಸ್ ಇದ್ರೆ ದಯವಿಟ್ಟು ವಿವರಿಸಿ. ಲೈವ್ ಹೋಗ್ತಾ ಇದೆ, ನೀವು ಹೇಳಬಹುದು, ಜನ ನೋಡ್ತಿದ್ದಾರೆ. ಈಗಲೇ ವಿಡಿಯೋ ಕೊಡ್ತೀನಿ, ಪ್ಲೇ ಮಾಡ್ತೀರಾ? ಬಜರಂಗದವರ ಸಭೆಯಲ್ಲಿ ವಿಡಿಯೋಗಿಂತ ಇನ್ಸಿಡೆಂಟ್ ಹೇಳ್ರಿ. ಯಾವ ಸಂಸ್ಥೆಯಲ್ಲಾಗಿದೆ, ಯಾವ ಸಂಸ್ಥೆಯಲ್ಲಾಗಿದೆ? ಅವರನ್ನ ಮದುವೆ ಆಗಿ ಮುಸಲ್ಮಾನ್ ಹೆಣ್ಮಕ್ಳನ್ನ ಒಂದು ಕೇಸನ್ನು ಹೇಳಬೇಡಿ ನನಗೆ. ಈ ರೀತಿ ಆಗಿರುವಂತ ಒಂದು ಇನ್ಸಿಡೆಂಟ್ ಹೇಳಿ ನನಗೆ. ಇಂಡಿವಿಜುವಲ್ ಕೇಸ್ಗಳು ಸ್ವಾಮಿ, ಈ ರೀತಿ ವ್ಯವಸ್ಥಿತವಾಗಿರುವಂತಹ ಒಂದು ಘಟನೆ ಹೇಳಿ ನನಗೆ. ವ್ಯವಸ್ಥಿತವಾದಂತಹ ಷಡ್ಯಂತ್ರ ಟಿಎಲ್ಗಳು. ಒಂದ್ ನಿಮಿಷ ಶ್ರೀಕಾಂತ್, ಇದೊಂದು ಕ್ಲಾರಿಟಿ ಸಿಗಲಿ. ರಿಯಾಜ್ ಅವರೇ, ನೀವೇ, ರಿಯಾಜ್ ಅವರೇ, ಪೇಪರು ನಿಮ್ದೆ. ಒಂದ್ ನಿಮಿಷ ಕೇಳ್ಕೊಳ್ಳಿ, ಕೇಳಿ.
ನೀವು ಡೈವರ್ಟ್ ಮಾಡಬೇಡಿ. ಪೇಪರ್ ನಿಮ್ದೆ, ಪೆನ್ನು ಡೈವರ್ಟ್ ಮಾಡಬೇಡಿ ರಿಯಾಜ್ ಅವರೇ. ಮಾಡಲು ಹೊರಟಿರುವ ಮಾಧ್ಯಮಗಳು ನಿಮ್ದೆ. ನೀವು ಡೈವರ್ಟ್ ಮಾಡುವಂತ ಕೆಲಸ ಮಾಡಲೇಬೇಡಿ. ಸಿಎಂ ನಿಮ್ದೆ. ಆದ್ರೂ ಮುಸಲ್ಮಾನರು ನಾನು ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಹೇಳಿ ಅಂತಂದೆ, ಮುಸಲ್ಮಾನರು ಹೇಳಿ ಅಂತಂದ್ರೆ ನಿಮ್ಗೆ ಹೇಳೋದಕ್ಕೆ ಆಗ್ತಿಲ್ಲ. ಒಂದು ಇನ್ಸಿಡೆಂಟ್ ಹೇಳಿ. 4-5 ಮಂದಿ ಟಿಎಲ್ಗಳು, ಒಬ್ಬ HR, 4-5 ಮಂದಿ ಟಿಎಲ್ಗಳು, ಒಂದು HR, ಇವರೆಲ್ಲಾ ಸೇರಿಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ಈ ಇನ್ಸಿಡೆಂಟ್ ಅಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಇನ್ಸಿಡೆಂಟ್ ನನಗೆ ಹೇಳಿ. ಯಾವುದಾದ್ರೂ ಸಂಸ್ಥೆಯಲ್ಲಿ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಟಾರ್ಗೆಟ್ ಮಾಡಿ ರೀತಿ ಮಾಡಿದ್ದಾರೆ, ವ್ಯವಸ್ಥಿತ ಜಾಲಕ್ಕೆ ಬೀಳಿಸಿಕೊಂಡಿದ್ದಾರೆ. ಒಂದು ಇನ್ಸಿಡೆಂಟ್ ಹೇಳಿ. ವಿಡಿಯೋ ಚಾಟ್ ಇದ್ರೆ ತೋರಿಸ್ರಿ. ಅವ್ರಿಗೆ ಶೋಷಣೆ ಮಾಡಿರೋದು ಒಂದು ವಿಡಿಯೋ ತೋರಿಸ್ರಿ ಹೋಗ್ಲಿ. ನೀವು ಪೊಲೀಸ್ ಆಫೀಸರ್, ನಿಮಗೆ ತೋರಿಸೋದಕ್ಕೆ ಪೊಲೀಸರಿಗೆ ಕೊಡ್ತಾರೆ. ನಾಸಿಕ್ ಪೊಲೀಸರು ತನಿಖೆ ಮಾಡ್ತಾರೆ. ನಿಮ್ಗೆ ಯಾಕೆ ತೋರಿಸ್ಬೇಕು? ಹೇಳ್ತಾ ಇದ್ದೀರಾ, ಒಪ್ಕೊಳ್ಳೋಣ. ನೀವು ಹೇಳ್ತಾ ಇರೋದೆಲ್ಲ ಸತ್ಯ. ನಾನು ಹೇಳ್ತಿಲ್ಲ, ಪೊಲೀಸ್ ಆಫೀಸರ್ಸ್ ಹೇಳ್ತಿದ್ದಾರೆ. ನಾನು ಯಾಕೆ ತನಿಖೆ ಮಾಡಿಲ್ಲ, ಪೊಲೀಸರು ತನಿಖೆ ಮಾಡ್ತಾ ಇದ್ದೀರಾ? ಮುಸಲ್ಮಾನರ ಹೆಸರು ಹಾಕಿ ಅಪಪ್ರಚಾರ ಮಾಡ್ತಿದ್ರಲ್ಲ, ಅವರ ವೈಯಕ್ತಿಕ ವಿಚಾರಗಳನ್ನ ತಂದು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಮೀಡಿಯಾಗಳು ಸೇರಿದಂತೆ ಪ್ರೊಪಗಂಡ ಮಾಡ್ತಿದ್ದಾವೆ. ಸ್ವಲ್ಪ ನೀರು ಕುಡಿರಿ. ಶ್ರೀಕಾಂತ್, ಈಗ ನೋಡಿ ಇಂಗ್ಲೆಂಡ್ ನಲ್ಲಿ ಶ್ರೀಕಾಂತ್ ಇಲ್ಲಿ ಕೇಳಿಸ್ಕೊಳ್ಳಿ. ಮಾಧ್ಯಮಗಳು ಸೇರಿದಂತೆ ಮುಸಲ್ಮಾನರ ವಿರುದ್ಧ ಪ್ರೊಪಗಂಡ ಮಾಡ್ತಿದ್ದಾರೆ ಅಂತ ಸುಶಿಕ್ಷಿತ ವೈದ್ಯರು ಮತ್ತು ಸಿಬ್ಬಂದಿಗಳು ಸೇರಿ ಇದೇ ತರದ ಪ್ರಕರಣವನ್ನ ಎಲ್ಲಿ ಇಂಗ್ಲೆಂಡಿನ ಒಳಗಡೆ ಮಾಡಿರೋದು. ನೀವು ಗ್ಲಾಸ್ಗೋದ ವಿಮಾನ ನಿಲ್ದಾಣದ ದಾಳಿ ಪ್ರಕರಣದಲ್ಲಿದ್ದವರು ಅಷ್ಟೂ ಜನ ವೈದ್ಯರು ಮತ್ತು ಇಂಜಿನಿಯರ್ಸ್ಗಳು ಇದನ್ನ ಒಂದು ಸಾಫ್ಟ್ ಜಿಹಾದ್ ಅಂತ ಹೇಳಿ ಇಂಗ್ಲೆಂಡಿನ ಒಳಗಡೆ ಬಹಳಷ್ಟು ಅದನ್ನ ಇದು ಮಾಡಿದ್ರು. ಅಮೆರಿಕದ ಫೋರ್ಟ್ ಹುಡ್ ಅಂತ ಹೇಳಿ, ಫೋರ್ಟ್ ಹುಡ್ ಕೇಸ್, ಇವತ್ತು ನೀವು ಅದನ್ನ ಸರ್ಚ್ ಮಾಡಿದ್ರೆ ಫೋರ್ಟ್ ಹುಡ್ ಕೇಸ್ ಅಂತ ಹೇಳಿದ್ರೆ ಅದು ಬರುತ್ತೆ. ಸೇಮ್ ಟು ಸೇಮ್ ತನ್ನ ಸಹೋದ್ಯೋಗಿಗಳನ್ನ ನಮಾಜ್ ಮಾಡಬೇಕು, ಬೀಫ್ ಅನ್ನ ಕನ್ಸ್ಯೂಮ್ ಮಾಡಬೇಕು, ನಿಮ್ಮ ಜೀಸಸ್ ಏನು ಇಲ್ಲ, ಅಂತಿಮ ಪ್ರವಾದಿ ನಮ್ಮ ಪೈಗಂಬರ್ ಅವರೇ ಇದ್ದಾರೆ, ಅವ್ರು ಹೇಳಿದ್ದನ್ನು ನೀವು ಒಪ್ಪಬೇಕು ಅಂತ ಹೇಳಿ ಪ್ರೇರೇಪಿಸಿದ್ದು. ಅದಕ್ಕೆ ವಿರೋಧ ಮಾಡಿದಕ್ಕೆ 13 ಜನರನ್ನ ಒಬ್ಬ ನಿದಾಲ್ ಹುಸೈನ್ ಅನ್ನುವನು, ಮೇಜರ್ ನಿದಾಲ್ ಹುಸೈನ್ ಅನ್ನೋನು ಗುಂಡಿಟ್ಟು ಕೊಂದಂತ ಪ್ರಕರಣ ನಡೆಯಿತು. ಇದು ಇರ್ಬೋದು, ಅಥವಾ ನೀವು ಚಾರ್ಲಿ ಹೆಬ್ಡೋ ಇರ್ಬೋದು, ಈ ತರದ ಪ್ರಕರಣಗಳು ನಿಮ್ಗೆ ಕಣ್ಣ ಮುಂದೆ ಅವಕಾಶ ಸಿಕ್ಕಿದೆ, ಅವ್ರು ಮುಗಿಸ್ಲಿ. ಎಸ್ ಶ್ರೀಕಾಂತ್, ಈ ತರದ 100 ಪ್ರಕರಣಗಳು ನಿಮ್ಮ ಕಣ್ಣ ಮುಂದೆ ಬರ್ತವೆ. IT ಮತ್ತು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೇರಳದ ಒಳಭಾಗದಲ್ಲಿ ಕೇರಳದಲ್ಲಿ ISIS ಗೆ ರಿಕ್ರೂಟ್ ಮಾಡುವಂತ 13 FIR ಗಳು ದಾಖಲಾಗಿವೆ. ಇದೆಲ್ಲವೂ ಕೂಡ ಕಾಸರಗೋಡು ಮತ್ತು ಪಾಲಕ್ಕಾಡಿನ ಇಂಜಿನಿಯರ್ ಮತ್ತು ವೈದ್ಯರು ಮತ್ತೆಲ್ಲರೂ ಕೂಡ MBA ಪದವೀಧರ. ಶ್ರೀಕಾಂತ್, ದೀಪ್ತಿ ಮಾರ್ಲಾ ಕೇಸು, ದೀಪ್ತಿ ಮಾರ್ಲಾ ಇವತ್ತು ಮರಿಯಂ ಆಗಿಬಿಡ್ತಾರೆ. ಇದು ನಮ್ಮ ಊರ್ನದೇ ನಾನು ಹೇಳ್ತಾ ಇರುವಂತದ್ದು. ಪಂಜಿ ಮುಗೇರ್ನ ಆಯೇಷಾಳನ್ನ ಉಂಕಾರ್ ಬಾಂಬ್ ಬ್ಲಾಸ್ಟ್ ಗೆ ಒಬ್ಳು ಹೆಣ್ಣುಮಗಳನ್ನ ಅವಳ ಹೆಸರಲ್ಲಿ ಅಕೌಂಟ್ಸ್ ಮಾಡಿ ಅವಳನ್ನ ಬಳಕೆ ಮಾಡ್ತಾರೆ. ಈ ತರದ ಎಷ್ಟು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ. ಇವರು ಹೇಳ್ತಾರೆ ಇದೆಲ್ಲ ಪ್ರೊಪಗೆಂಡ, ಇದರಲ್ಲಿ ಏನು ಸತ್ಯಾಂಶ ಇಲ್ಲ, ಇದೆಲ್ಲ ಸಂಘ ಪರಿವಾರದವರು ಸೃಷ್ಟಿ ಮಾಡೋದು ಅಂತ ಹೇಳ್ತಾರೆ. ಆಗ ಇವರು ನಮ್ಮ ಬ್ರಿಟನ್ ನಲ್ಲಿ ಯಾವ ಸಂಘ ಪರಿವಾರ ಇತ್ತು ಅಂತ ನನಗೆ ಅರ್ಥ ಆಗ್ಲಿಲ್ಲ ಶ್ರೀಕಾಂತ್. ಗೊತ್ತಾಗ್ಲಿಲ್ಲ. ಹೇಳ್ತಾ ಇದಾರಲ್ಲ, ಯಾರೋ ಒಬ್ಬ ಟೇಬಲ್ ಬಾಬಾನನ್ನ ತಗೊಂಡೋಗಿ 3 ರಸ್ತೆ ಸೇರಲು ತಗೊಂಡೋಗಿ ನೇಡ್ಗಂಬಕ್ಕೆ ಆಗಿ ಒಬ್ಬ ಹಿಂದೂ ಅವನ ಪರವಾಗಿ ಬರಲ್ಲ. ಆದ್ರೆ ಈ ದೇಶದಲ್ಲಿ ಪ್ರತಿ ಬಾರಿ ಉಗ್ರಗಾಮಿಗಳ ಶವ ಮೆರವಣಿಗೆಗೆ ನಿಮ್ಮಂತವ್ರು ಹೋಗ್ತಾರೆ. ಅವನಿಗೆ ಅಂತಿಮ ಪ್ರಾರ್ಥನೆಯನ್ನ ಮಾಡೋದಕ್ಕೆ ನಿಮ್ಮವರು ಸೇರ್ತಾರೆ ಅವನ ಜನಾಸಕ್ಕೆ. ಈ ದೇಶದಲ್ಲಿ ಅಂತ 100 ಘಟನೆಗಳನ್ನ ನಾನು ತೋರಿಸ್ತೀನಿ. ಒಂದು ಮಾರಲ್ ಸಪೋರ್ಟ್ ಅನ್ನು ನಿಮ್ ಸಮಾಜ ಕೊಡ್ತಾ ಇದೆ ಈ ರೀತಿಯ ಎಲ್ಲ ರಾಷ್ಟ್ರಘಾತುಕ ಶಕ್ತಿಗಳಿಗೆ. ನಮ್ ಸಮಾಜ ಮಾಡಲ್ಲ ಅದನ್ನ. ಇದೇ ಘಟನೆಯನ್ನ ಎಲ್ಲಾದ್ರೂ ಇಸ್ಲಾಮಿಕ್ ಬಹುಸಂಖ್ಯಾತ ದೇಶದಲ್ಲಿ ಇಸ್ಲಾಮಿಕ್ ಮಾಡಿಬಿಟ್ಟು ಬರ್ತಾರಲ್ಲ ಜೈಲಿಂದ ಅವ್ರಿಗೆ ಹಾರ ಹಾಕ್ತೀರಾ ಅಷ್ಟೇ. ಈ ಸಮಾಜ ಸಪೋರ್ಟ್ ಮಾಡಲ್ಲ. ನಿಮ್ಮಂತವ್ರು ಬಲಾತ್ಕಾರ ಮಾಡಿಬಿಟ್ಟು ಆಚೆ ಬರ್ತಾರಲ್ಲ ಜೈಲಿಂದ, ಅವ್ರನ್ನು ಮಿಠಾಯಿ ತಿನ್ಸ್ಬಿಟ್ಟು ಹಾರ ಹಾಕ್ತಿರಲ್ಲ ಗುಜರಾತ್ ಬಗ್ಗೆ ಮಾತಾಡಿದಕ್ಕೆ. ಅಲ್ಲ, ನೀವು ಸುಮ್ಮನೆ ಸತ್ಯ ಅಲ್ವಾ ಅದು? ಸಚಿವರೇ ಹೋಗಿ ಬಲಾತ್ಕಾರ ಮಾಡ್ತಾರಲ್ಲ ಅವ್ರ ಆಚೆ ಬಂದ್ಮೇಲೆ ಅವ್ರಿಗೆ ದೊಡ್ಡ ಸ್ಥಾನ ರಾಜಕೀಯದಲ್ಲಿ ಬಿಜೆಪಿನಲ್ಲಿ ಒಂದು ದೊಡ್ಡ ಸ್ಥಾನ ಕೊಡ್ತೀರಾ ನೀವು? ಸಾದಿಕ್ ಪಾಷ ಅವರು ಎಲ್ಲರೂ ಮಾತಾಡಿದ್ರೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲ್ಲ. ನಾನು ಒಂದು ನಿಮಿಷ ಶ್ರೀಕಾಂತ್, ವಜ್ರದೇಶ್ ಶ್ರೀಗಳನ್ನ ಇದೇ ಪ್ರಶ್ನೆ ಮೂವ್ ಮಾಡ್ತೀನಿ. ವಜ್ರದೇಶ್ ಶ್ರೀಗಳೇ, ಮುಸ್ಲಿಂ ಗುಮ್ಮವನ್ನ ತೋರಿಸಿ ವ್ಯವಸ್ಥಿತ ಜಾಲ ಅಂತ ಪ್ರೊಪಗಾಂಡ ಮಾಡ್ತಾ ಇದೀರಿ ನೀವು ಅಂತ. ಈಗ ನಾವು ಕೇಳ್ತಾ ಇರೋದು ಇದು ಒಂದು ಪ್ರಪಗಾಂಡ ಅನ್ನುವ ಪ್ರಶ್ನೆಯನ್ನ ಇವರು ಎತ್ತೋದಾದರೆ
ನಿದಾ ಖಾನ್ ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ. ಅವರ ಉಳಿದ 7 ಮಂದಿಯನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಈಗ ನಾವು ಇವರಲ್ಲೇ ಮೌಖಿಕವಾಗಿರುವಂತಹ ಒಂದು ಪ್ರಶ್ನೆ ಕೇಳ್ತೇವೆ. ಅದೇ ಮಹಾರಾಷ್ಟ್ರದಲ್ಲಿ 180 ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅಯಾಜ್ ಖಾನ್ ಅನ್ನುವಂತ ತನ್ವೀರ್ ಅಹಮದ್ ಅನ್ನುವಂತವ ರೇಪ್ ಮಾಡಿದ್ದನ್ನು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇದನ್ನು ನೀವು ಸುಳ್ಳು ಅಂತೀರಾ? ಇದಕ್ಕೂ ನೀವು ಸುಳ್ಳು ಅಂತ ಕಥೆ ಕಟ್ತೀರಾ? ಹಾಗಾಗಿ ನಾವು ನಿಮಗೆ ಕೇಳುವುದು, ನೀವು ನಿಮ್ಮ ಸಮಾಜದ ಬಗ್ಗೆ ಎಷ್ಟೇ ಕಳಕಳಿಯನ್ನ ತೋರಿಸಿ ತಪ್ಪನ್ನ ತಪ್ಪು ಅಂತ ಎತ್ತಿ ಹಿಡಿಯಿರಿ. ನೀವು ಯಾವಾಗ ಅಫ್ಜಲ್ ಗುರುವಿನ ಬಗ್ಗೆ ನೀವು ಕಣ್ಣೀರು ಸುರಿಸ್ತೀರಿ, ಇನ್ಯಾರ್ದೋ ಬಗ್ಗೆ ಕಣ್ಣೀರು ಸುರಿಸ್ತೀರಿ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಪ್ರಾಮಾಣಿಕತೆಗೆ ಬನ್ನಿ. ನೀವು ಹೇಳ್ತೀರಲ್ವಾ, ನಿಮ್ಮ ಧರ್ಮದ ಒಳಗೆ ಅಥವಾ ನಿಮ್ಮ ಗ್ರಂಥದ ಒಳಗೆ ಇಂತಹ ವಿಷಯಗಳು ಇಲ್ಲ ಅಂತ. ಯಾಕದು ಸ್ಲೋ ಪಾಯ್ಸನ್ ತರ ನಡೀತಾ ಇದೆ? ಯಾಕೆ ಹಿಜಾಬ್ ಅನ್ನ ಧರಿಸಿಕೊಂಡು ಮತಾಂತರ ಮಾಡಿ ಕಲ್ಬಿ ಈ ಪ್ರಕರಣಗಳು ನಿರಂತರ ನಡೀತಾ ಇದೆ? ಇಸ್ಲಾಂ ಧರ್ಮದಲ್ಲಿ ಯಾಕೆ ನೀವು ಕಾಶ್ಮೀರದಲ್ಲಿ ನಡೆದ ಘಟನೆಯನ್ನ ಮರೆತ್ರ 25 ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರಲ್ಲ, ರಿಯಾಜ್ ಅವರೇ ಒಂದು ನಿಮಿಷ ಬಂದೆ. ರಿಯಾಜ್ ಮಾತಾಡಿ. ರಿಯಾಜ್ ಅವರೇ, ನಿಮ್ಗೆ ನೀತಿ ಇಲ್ವಾ? ನಿಯತ್ ಇಲ್ವಾ? ನಿಮ್ಮ ಗ್ರಂಥವನ್ನು ನೀವು ಪಠಿಸ್ತೀರಲ್ವಾ? ಅದರಲ್ಲಿ ನೀತಿ ನಿಯತ್ ಯಾವುದೂ ಇಲ್ವಾ? 180 ಜನರನ್ನ ರೇಪ್ ಮಾಡಿ ಏನೋ ಇದ್ ಮಾಡ್ದ ಅಂತ ಹೇಳಿ ಒಬ್ಬ ಬಂದಿದ್ದಾನಂತೆ. ಯಾವ್ದೋ ಅದು RSS ಶಾಖೆಯಿಂದ ಬಂದಿರೋಂತ ರಿಪೋರ್ಟ್ ಇರ್ಬೇಕು. ಎಲ್ಲಿರಿ ನೀವು ಸಾಕ್ಷ್ಯನ ಕೊಡ್ರಿ. ರಿಯಾಜ್ ಅವರೇ, ಸಲೀಂ ಮುಲ್ಲಾ RSS ಶಾಖೆಯಿಂದ ಬಂದಿರೋದು. ಸ್ವಲ್ಪ ಇಟ್ಕೊಳ್ರಿ, ಸುಮ್ನೆ ಏನೋ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು. ಆತಂಕವಾದಿ ಅಂತ ಘೋಷಣೆ ಮಾಡಿದ್ರು. ಇಸ್ರೇಲ್ ರಿಯಾಜ್ ಅವರೇ, ಈಗ ಇಬ್ಬರು ಎತ್ತಿರುವಂತ ಪ್ರಶ್ನೆ ಇಷ್ಟೇ. ಇವೆಲ್ಲ ವ್ಯವಸ್ಥಿತವಾಗಿ ನಡೆಯುವಂತ ಸಂಚುಗಳು. ಈಗ ಒಂದು ಇಶ್ಯೂ ಬೆಳಕಿಗೆ ಬಂತು, ಅದನ್ನ ಖಂಡಿಸೋದು ಬಿಟ್ಟು ಅದು ವ್ಯವಸ್ಥಿತ ಜಾಲ ಅಲ್ಲ ಅನ್ನುವಂತ ಸಮರ್ಥನೆಯನ್ನ ಕೊಡ್ತಾ ಹೋದ್ರೆ ಸಮಾಜ ದಿಕ್ಕು ತಪ್ಪತ್ತೆ. ನಿಮ್ಮಂತವರು ಸಪೋರ್ಟ್ ಮಾಡೋದ್ರಿಂದಲೇ ಇಂಥದ್ದಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ನೀವು ಚರ್ಚೆ ಮಾಡಿದಾಗ ನಾವು ಸಮರ್ಥನೆ ಮಾಡ್ತೀವಿ. ಅಲ್ಲ, ನಿಮ್ಮಂತವ್ರು ಸಪೋರ್ಟ್ ಮಾಡೋದ್ರಿಂದ ಇಂಥದ್ದಾಗ್ತಾ ಇರೋದು. ವ್ಯಕ್ತಿಗತವಾಗಿ ನೋಡಿದ್ರೆ ಪ್ರಕರಣ ಅದು ವ್ಯವಸ್ಥಿತವಾಗಿ ಅಂತ ನಾವು ಒಪ್ಕೊಳ್ತೀವಿ. ಇಡೀ ಸಮುದಾಯಕ್ಕೆ ತನ್ನ ಬಳಿಯುವಂತ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಖಂಡಿತವಾಗಿ ಒಪ್ಕೊಳ್ಳಲ್ಲ. ಇದರ ಹಿಂದೆ ವ್ಯವಸ್ಥಿತ ಜಾಲ ಇದೆ ಅಂತ ಪೊಲೀಸರು ಹೇಳ್ತಿದ್ದಾರೆ, ನೀವು ಒಪ್ಪೋದಕ್ಕೆ ತಯಾರಿಲ್ಲ. ನಮಾಜ್ ಮಾಡ್ತಾರೆ ಅಲ್ಲ ರೀ, ಅವ್ರು ಮಾತು ಕೇಳಬೇಕು. ಒಂದ್ ನಿಮಿಷ, ಅವ್ರು ನಮಾಜ್ ಮಾಡೋದ್ರಿಂದ ನಮಗೇನಾದ್ರೂ ಲಾಭ? ರಿಯಾಜ್ ಅವರೇ, ಇಸ್ಲಾಂ ಧರ್ಮ ಪರಿವರ್ತನೆ ಮಾಡ್ಕೊಂಡ್ರೆ ನಮಗೇನಾದ್ರೂ ಲಾಭ ಇದೆ? ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ನಮಗೆ ಇಸ್ಲಾಂ ಧರ್ಮದಲ್ಲಿ ಬಂದ್ರೆ ಏನಾದ್ರೂ ಲಾಭ ಇದೆ? ಇದರ ಹಿಂದೆ ವ್ಯವಸ್ಥಿತ ಜಾಲ ಇದೆ ಅಂತ ಪೊಲೀಸರು ಹೇಳ್ತಾರೆ, ನೀವು ಅದನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಇದು ಇಂಡಿವಿಜುವಲ್ ಕೇಸು ಅಂತ ಹೇಳ್ತೀರಿ. ಯಾರಿಗೆ ಸಪೋರ್ಟ್ ಮಾಡ್ದಂಗ ಆಯ್ತು? ಇದೆ ವ್ಯವಸ್ಥಿತ ಜಾಲ ಇದೆ. ಎಲ್ಲಿದೆ ಅಂದ್ರೆ ಇವನು ಅಶೋಕ್ ಖಾರತ್ ಪ್ರಕರಣವನ್ನು ಮುಚ್ಚಾಕಲು ವ್ಯವಸ್ಥಿತವಾಗಿ ಜಾಲ ಇದೆ. 100% ಇದೆ. ನಾವು ಒಪ್ಕೊಳ್ತೀವಿ. ಏನ್ ಮಾತಾಡ್ತಿದ್ದೀರಿ ರಿಯಾಜ್ ಅವರು? ಈ ಕೇಸಿಗೂ ಇನ್ನೊಂದು ಕೇಸಿಗೂ ಲಿಂಕ್ ಮಾಡಿ ಮಾತನಾಡಿದ್ರೆ ಹೌದು, 3 ವಾರ ಇದನ್ನು ಖಂಡಿಸಿ ಮೊದಲು. ಇಂಥ ಮೂರ್ಖತನದಿಂದ ಇದು ವ್ಯವಸ್ಥಿತ ಷಡ್ಯಂತ್ರ, ಇಲ್ಲಿ ತಪ್ಪಾಗಿದೆ ಅಂತ ಹೇಳಿ ಅದನ್ನ ಹೇಳೋ ಧೈರ್ಯ ಇರಲಿ. ರೂಪಾಲಿ ಮೇಡಮ್ ಇದಾರಲ್ಲ, ಅವ್ರು ಓಪನ್ ಆಗಿ ಟಿವಿಯಲ್ಲಿ ಡೆಬಿಟ್ ಮಾಡ್ತಾ ಇದೀವಿ. ನಮಗೆ ಅವರಿಂದ ಇಸ್ಲಾಂ ಧರ್ಮ ಪರಿವರ್ತನೆ ಏನು ಅವಶ್ಯಕತೆ ಇಲ್ಲ. ಬಹುಶಃ ನಾಸಿಕ್ನ ಪೊಲೀಸರಿಗೆ 4 ತಿಂಗಳು ಮೊದಲೇ ಗೊತ್ತಿಲ್ಲ. ಅಲ್ಲಿ ಪಾಪ ಅವರ ಹೆಣ್ಣು ಮಕ್ಕಳನ್ನ ಕಳಿಸಿ ಮಾತನಾಡಲ್ಲ. ಬ್ರೇಕ್ ಸಮಯ, ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.